ಹಾಯ್ ಸ್ಟೂಡೆಂಟ್ಸ್, ಯಾರು ಡಿಗ್ರಿ ಮುಗಿದಿದೆ ಅವರಿಗೆ ಈ ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಹೌದಾ? ಸೊ ವರ್ಕ್ ಫ್ರಮ್ ಹೋಮು NXT ವೇವ್ ಟೆಕ್ ಅಂತೇಳಿ ಆ ಕಂಪ್ನಿಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಹೈರಿಂಗ್ ಮಾಡ್ತಾರೆ. ಸೊ ಮೈಸೂರು ಬ್ರಾಂಚು ಟ್ರೈನಿಂಗ್ ನಿಮಗೆ ಹೈದರಾಬಾದ್ರು ಇರ್ಬೋದು, ಮೈಸೂರಲ್ಲಾದರೂ ಇರ್ಬೋದು. ಸೊ ಎರಡರಲ್ಲಿ ಒಂದರಲ್ಲಿ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಮುಗಿದ್ಮೇಲೆ ವರ್ಕ್ ಫ್ರಮ್ ಹೋಮ್ ನೀವು ವರ್ಕ್ ಮಾಡ್ಕೋಬೋದು. ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ತೋರಿಸ್ತೀನಿ. ಎಂಟು ತನಕ ನೋಡಿ, ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಸೊ ವೇಕೆನ್ಸಿ ಬಂದ್ಬಿಟ್ಟು ನಿಮಗೆ 15 to 20 ಇದಾವೆ. ಸೊ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ರೋಲ್ಗೆ ಹೈರಿಂಗ್ ಆಗ್ತಾ ಇರೋದು. ಸೊ ಅಪ್ಲೈ ಮಾಡಿ ಬಂದ್ಬಿಟ್ಟು ಆನ್ಲೈನ್ ಇರುತ್ತೆ. ಯಾವ ಥರ ಆನ್ಲೈನ್ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಹೂ ಕ್ಯಾನ್ ಅಪ್ಲೈ ಅಂದರೆ ಎನಿ ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡ್ಬೋದು, ಮೇಲ್ ಫೀಮೇಲ್. ಹೌದಾ? ಸೊ ವಿತ್ ಕಂಪ್ಯೂಟರ್ ನಾಲೆಜ್ ಇರಬೇಕು. ಹೌದಾ? ಈಗಲೇ ಹೇಳ್ತಾ ಇದ್ದೀನಿ, ಕಂಪ್ಯೂಟರ್ ನಾಲೆಜ್ ಇದ್ದರೆ ಮಾತ್ರ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 5 LPA to 6 LPA ಇರುತ್ತೆ, ಪ್ಲಸ್ ಇನ್ಸೆಂಟಿವ್ ಇರುತ್ತೆ. ಸೊ ಒಂದು ಒಳ್ಳೆ ಸ್ಯಾಲ್ರಿ ಅಂತ ಹೇಳ್ಬೋದು. 5 to 6 ಅಂದರೆ ನಿಮ್ಗೆ ಆರಾಮ್ ಮಂತ್ಲಿ ಅಂದ್ರೆ 40,000-45,000 50,000 ತನಕ ಬರುತ್ತೆ. ಟ್ರೈನಿಂಗ್ ಇನ್ ಮೈಸೂರು ಆರ್ ಹೈದರಾಬಾದ್ ಅಥವಾ ಮೈಸೂರಲ್ಲಿ ಟ್ರೈನಿಂಗ್ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು HR ರೌಂಡ್ ಇರುತ್ತೆ. ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಆಮೇಲೆ ನೀವು ರೆಸ್ಯೂಮ್ ಚೆಕ್ ಮಾಡ್ತಾರೆ, ಆಮೇಲೆ ನಿಮಗೆ ವಾಯ್ಸ್ ಚೆಕ್ ಮಾಡ್ಬೋದು. ಹೌದಾ? ಚೆನ್ನಾಗಿ ಮಾತಾಡ್ತಿರಲ್ಲ ಅಂತೇಳಿ. ಸೊ ನೆಕ್ಸ್ಟು ಸ್ಕಿಲ್ ಚೆಕ್ ಆಗುತ್ತೆ. ಸ್ಕಿಲ್ ಚೆಕ್ ಮಾಡಿಬಿಟ್ಟು ನಿಮ್ದು ಆ ಜಾಬ್ ರಿಲೇಟೆಡ್ ಏನೇನು ಸ್ಕಿಲ್ಸ್ ಬೇಕಲ್ಲ ಆ ಸ್ಕಿಲ್ ಚೆಕಪ್ ಆಗುತ್ತೆ. ಆಮೇಲೆ ನಿಮಗೆ ಲರ್ನ್ ಅಬೌಟ್ ಕಂಪ್ನಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಾದ್ಮೇಲೆ ಅದು ಇಂಟರ್ವ್ಯೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ವಿತ್ ಕಂಪ್ಯೂಟರ್ ನಾಲೆಜು ಇರಲೇಬೇಕು. ಸೊ ನೆಕ್ಸ್ಟ್ ಪ್ರಿಫರ್ಡ್ ಸ್ಕಿಲ್ ಬಂದ್ಬಿಟ್ಟು ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್, ಇಂಗ್ಲೀಷ್ ಇನ್ ಕನ್ನಡ. ಇಂಗ್ಲೀಷು ಬರಬೇಕು, ಕನ್ನಡನೂ ಬರಬೇಕು, ಎರಡು ಕಂಪಲ್ಸರಿ. ಸೊ ನೆಕ್ಸ್ಟು B2C ಬಿಸ್ನೆಸ್ ಇನ್ಸೈಡ್ ಸೇಲ್ಸ್. ಹೌದಾ? ಸೊ B2C ಇನ್ಸೈಡ್ ಸೇಲ್ಸ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಹೌದಾ? ಬಿಸ್ನೆಸ್ ಟು ಕಸ್ಟಮರ್ ಯಾವ ಥರ ಸೇಲ್ಸ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಒಂದು ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಹೈಲಿ ಮೋಟಿವೇಟೆಡ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಹೌದಾ? ಸೊ ಜಾಸ್ತಿ ವರ್ಕ್ ಮಾಡುವಂಥ ಕೆಪಾಸಿಟಿ ಆ್ಯಂಡ್ ಮೈಂಡ್ ಸೆಟ್ ಇರಬೇಕು. ಸೊ ಯಾವುದೇ ಕಂಪ್ನಿ ಆಗಲಿ ಹಾರ್ಡ್ ವರ್ಕಿಂಗ್ ಇಷ್ಟಪಟ್ಟೆ ಪಡ್ತಾರೆ ಆ್ಯಂಡ್ ಸ್ಮಾರ್ಟ್ ವರ್ಕ್. ಸೊ ನೆಕ್ಸ್ಟು ಪ್ಯಾಷನೇಟ್ ಅಬೌಟ್ ಹೆಲ್ಪಿಂಗ್ ಲರ್ನರ್ಸ್ ಅಚೀವ್ ದೇರ್ ಕರಿಯರ್ ಗೋಲ್ಸ್. ಹೌದಾ? ಸೊ ಅಲ್ಲಿ ನಿಮ್ಮ ಕೆಳಗಿರುವಂಥ ಯಾರು ಲರ್ನರ್ಸ್ ಇರ್ತಾರೆ, ಸೊ ನೀವು ಅವ್ರಿಗೆ ಕೋಚ್ ಕೊಡ್ತಿರ್ತೀರ. ಸೊ ಅವ್ರಿಗೆ ನೀವು 100% ನೀಟಾಗಿ ಹೆಲ್ಪ್ ಮಾಡಬೇಕು ಆ್ಯಂಡ್ ಅವರಿಗೆ ಅಚೀವ್ ಮಾಡುವಂಥ ಗೋಲ್ ಕೊಟ್ಟಿರುವಂಥ ಟಾರ್ಗೆಟ್ನ ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು. ಕಂಪ್ಯೂಟರ್ ಸ್ಕಿಲ್ MS ಆಫೀಸ್ ಪ್ರಾಡಕ್ಟ್. ಹೌದಾ? ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಬಗ್ಗೆ ನೀಟಾಗಿ ಗೊತ್ತಿರಬೇಕು. ಇವು ಅವ್ರು ಕೇಳ್ತಾರೋ ಪ್ರಿಫರ್ಡ್ ಸ್ಕಿಲ್. ವರ್ಕ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಯಾವುದೇ ಟಾರ್ಗೆಟೆಡ್ ಕಾಲ್ಸ್ ಇರಲ್ಲ, ಕಸ್ಟಮರ್ ಕೇರ್ ಕಾಲ್ ಮಾಡೋದಿರಲ್ಲ, ಚಾಟ್ ರೆಸ್ಪಾನ್ಸ್ ಮಾತ್ರ ಇರ್ಬೋದು. ಕಾಲ್ ಮಾಡೋದು ಆ್ಯಂಡ್ ರೆಸ್ಪಾನ್ಸ್ ಮಾಡೋದು. ಸಾಲ್ವಿಂಗ್ ಕಸ್ಟಮರ್ ಆರ್ ಸ್ಟೂಡೆಂಟ್ ಪ್ರಾಬ್ಲಮ್ಸ್. ಹೌದಾ? ಸೊ ಪ್ರಾಬ್ಲಮ್ಸ್ನ ಸ್ಟೂಡೆಂಟ್ಗೆ ಏನೇನು ಪ್ರಾಬ್ಲಮ್ಸ್ ಬಂದು ಸಾಲ್ವ್ ಮಾಡಬೇಕು. ಅದು ನಿಮ್ಮ ಕೆಳಗಡೆ ಒಂದಷ್ಟು ಮಂದಿನ ಕೊಟ್ಟಿರ್ತಾರೆ ಟೀಮ್ ವರ್ಕ್ ಮಾಡಲಿಕ್ಕೆ. ಸೊ ಟೀಮ್ ಲೀಡರ್ ಥರ ಇದು ವರ್ಕ್. ಹೌದಾ? ಸೊ ನೆಕ್ಸ್ಟು ಸರ್ವಿಸ್ ಇನ್ಫಾರ್ಮೇಷನ್ ಟು ಕಸ್ಟಮರ್ ಆರ್ ಸ್ಟೂಡೆಂಟ್. ಹೌದಾ? ಸೊ ಸ್ಟೂಡೆಂಟ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ನೀಟಾಗಿ ಅರ್ಥ ಆಗಿ ಹೇಳ್ಕೊಡ್ಬೇಕು. ಸೊ 6 days ವರ್ಕ್ ಇರುತ್ತೆ, ಒಂದು ರೊಟೇಷನಲ್ ವೀಕ್ ಆಫ್ ಇರುತ್ತೆ. ಸಂಡೇ ಅಂತೂ ಬರ್ಬೋದು, ಯಾವ ಬೇರೆ ದಿನನೂ ಬರ್ಬೋದು. ಸೊ ಈ ರಿಕ್ವೈರ್ಮೆಂಟ್ ಟು ವರ್ಕ್ ಅಂದರೆ ನಿಮಗೆ ಒಂದು ಲ್ಯಾಪ್ಟಾಪು, ಹೆಡ್ಸೆಟ್ಟು, ನೆಟ್ ಕನೆಕ್ಷನು. ಸಮ್ಟೈಮ್ಸ್ ಕಂಪ್ನಿನ ಕೊಡುತ್ತೆ, ನಿಮ್ಮ ಹತ್ರ ಇಲ್ಲಾಂದರೆ ಕಂಪ್ನಿನ ಕೇಳಿಬಿಟ್ಟು ತೊಗೊಳ್ಳಿ. HR ಹತ್ರ, ನಿಮ್ಗೆ ಯಾರು HR ಇರ್ತಲ್ಲ ಅವ್ರ ಹತ್ರ ಕೇಳಿಬಿಟ್ಟು ತೊಗೋಬೋದು. ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಿಮಗೆ ಬೇಕೇ ಬೇಕಾಗುತ್ತೆ. ಜಾಬ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಇಂಟ್ರಾಕ್ಟಿಂಗ್ ವಿತ್ ದ ಲರ್ನರ್ಸ್ ಆ್ಯಂಡ್ ಗೈಡಿಂಗ್ ದೆಮ್ ಥ್ರೂ ದ ಇಂಪಾರ್ಟೆಂಟ್ ಕೆರಿಯರ್ ಡಿಸಿಷನ್ಸ್. ಹೌದಾ? ಸೊ ಯಾರು ಲರ್ನರ್ಸ್ ಅಂತ ಇರ್ತಾರಲ್ಲ, ನಿಮ್ಮ ಕೆಳಗಡೆ ಕೊಟ್ಟಿರ್ತಾರಲ್ಲ ಅವರಿಗೆ ಗೈಡ್ ಮಾಡಬೇಕು, ಯಾವ ಥರ ವರ್ಕ್ ಮಾಡಬೇಕು ಅಂತ ಹೇಳಲ್ಲ. ಆಮೇಲೆ ಯು ಕ್ಯಾನ್ ಮ್ಯಾನೇಜ್ ಯುವರ್ ಲೀಡ್ಸ್ ಎಫಿಷಿಯೆಂಟ್ಲಿ. ನೀವು ಕೊಟ್ಟಿರುವಂಥ ಕೆಲಸನ ನೀವು ನೀಟಾಗಿ ಕರೆಕ್ಟಾಗಿ ಕಂಪ್ಲೀಟ್ ಮಾಡಬೇಕು. ಸೊ ಮೇಂಟೈನ್ ಅಕ್ಯುರೇಟ್ ರೆಕಾರ್ಡ್ಸ್ ಆಫ್ ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್. ಹೌದಾ? ಸ್ಟೂಡೆಂಟ್ದು ಪ್ರತಿಯೊಂದು ರೆಕಾರ್ಡು ನೀವು ಮೇಂಟೈನ್ ಮಾಡಬೇಕು. ಸೊ ಕೆರಿಯರ್ ಗ್ರೋತ್ ಅಂತ ಬಂದ್ಬಿಟ್ಟು ನೀವು BD ಆಗಿ ಜಾಯ್ನ್ ಆದರೆ ಸೀನಿಯರ್ BD ಆಗ್ಬೋದು, ಟ್ರೈನರ್ ಆಗ್ಬೋದು, ಕ್ವಾಲಿಟಿ ಅನಾಲಿಸ್ಟ್ ಆಗ್ಬೋದು, ಟೀಮ್ ಲೀಡರ್ ಆಗ್ಬೋದು, ಮ್ಯಾನೇಜರ್ ಆಗ್ಬೋದು. ವಿತಿನ್ 2 to 3 year ಒಳಗಡೆ ಒಂದು ಒಳ್ಳೆ ಪೊಸಿಷನ್ ಇರ್ತೀರ. ಯಾವ ಥರ ಅಪ್ಲೈ ಮಾಡಬೇಕು ಅಂತ ನಾನು ತೋರಿಸ್ತೀನಿ, ಎಂಡ್ ತನಕ ನೋಡಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ಇಲ್ಲಿ ನೋಡ್ತಿರಲ್ಲ NXT ವೇವ್ ಅಂತೇಳಿ ಕಂಪ್ನಿಯಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಂತೇಳಿ ಕನ್ನಡ ವರ್ಕ್ ಫ್ರಮ್ ಹೋಮ್. ಹೌದಾ? ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಈಸಿಯಾಗಿ ನೀವು ಅಪ್ಲೈ ಮಾಡ್ಬೋದು. ಒಂದು ಒಳ್ಳೆ ಅಪರ್ಚುನಿಟಿ. ಯಾರು ನಿಮ್ಮ ಫ್ರೆಂಡ್ ನೀಡ್ ಇದಿಲ್ಲ ಅವರಿಗೆ ಶೇರ್ ಮಾಡಿ. ಸ್ಯಾಲ್ರಿ ಕೂಡ ನೋಡಿ, ಇಲ್ಲಿ 3.5 to 6 lakh LPA. ಅರೌಂಡ್ ನೀವು 5 lakh ಇಟ್ಕೊಂಡ್ರೆ ಅಥವಾ 4.5 lakh ಇಟ್ಕೊಂಡ್ರೆ ಒಂದು ಒಳ್ಳೆ ಸ್ಯಾಲ್ರಿನೇ. ಈ ಥರ ಅಪ್ಲೈ ಮಾಡ್ಬೇಕಾದ್ರೆ ಲಾಗಿನ್ ಟು ಅಪ್ಲೈ ಅಂತ ಕೊಡಿ. ಅಪ್ಲೈ ಮಾಡಿಬಿಟ್ಟು ಈಗ ಜಸ್ಟ್ ಒಂದು 100 ಅಪ್ಲಿಕೆಂಟ್ಸ್ ಅಷ್ಟೇ ಹಾಕಿದ್ದಾರೆ. ಇನ್ನೂ ತುಂಬ ಜನ ವೇಕೆನ್ಸಿ ಆಗ್ತದೆ. ಒಂದೊಂದು ಕಿಲೋ ಒಂದು 5-6 ಜನ ಕಾಂಪಿಟೇಷನ್ ಬರ್ತಾರೆ. ಸೊ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು ಸ್ವಲ್ಪ ಇಂಟರ್ವ್ಯೂ ಹೋದಾಗ. ಸೊ ಇದು ಒಂದು ಒಳ್ಳೆ ಅಪರ್ಚುನಿಟಿ. ಯಾರು ನಿಮ್ಮ ಫ್ರೆಂಡ್ ಏನಾದರೂ ಸರ್ಚ್ ಮಾಡ್ತಿದ್ರೆ ಜಾಬ್ಸ್ ಆಗಿ ಅವರಿಗೆ ಶೇರ್ ಮಾಡಿ. ಈ ಥರ ಲಿಂಕ್ ಬೇಕಪ್ಪ ಅಂದರೆ ನಮ್ಮ ಕೆಳಗಡೆ ಗ್ರೂಪ್ ಲಿಂಕ್ ಇದೆ, ವಾಟ್ಸಪ್ಪು ಮತ್ತು ಟೆಲಿಗ್ರಾಮು. ಅಲ್ಲಿ ಜಾಯ್ನ್ ಆದರೆ ಸಿಗುತ್ತೆ. ಸಿಗಲಿಲ್ಲ ಅಂದರೆ ನಂಗೆ ಡೈರೆಕ್ಟ್ ಮೆಸೇಜ್ ಮಾಡಿ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಇದೇ ಥರ ಒಳ್ಳೊಳ್ಳೆ ಜಾಬ್ ಅಪರ್ಚುನಿಟೀಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಇದೇ ಥರ ಡೈಲಿ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ